ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ನೀನು ಅಂದುಕೊಂಡಂಥ ಕೆಲಸ ಆಯ್ತಲ್ಲ ಕಂದ, ಮತ್ತ್ಯಾಕೆ ಯೋಚನೆ ಮಾಡ್ತಾ ಇದ್ದೀಯ? ಹೀಗೆ ಜೀವನ. ಒಂದಲ್ಲ ಒಂದು ದಿನ ಅದು ಆ ಸಮಸ್ಯೆ ಕರಗಲೇಬೇಕು, ಕರಗಿ ನೀರಾಗಿ ಮತ್ತೊಂದು ಕಡೆ ಹೋಗಲೇಬೇಕು. ನೀನು ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡು ಸಾಕು. ಯಾರು ಏನೇ ಅಂದರೂ ತಲೆ ಕೆಡಿಸಿಕೊಳ್ಳಬೇಡ. ಯಾಕೆಂದರೆ ಬಂದ ಸಮಸ್ಯೆಗಳು ಬಂದ ಹಾಗೆ ಹೊರಟು ಹೋಗುತ್ತವೆ. ಇಲ್ಲಿ ಯಾವುದೂ ಶಾಶ್ವತವಲ್ಲ. ಭೂಮಿ ಮೇಲೆ ಮನುಷ್ಯನಿಂದ ಹಿಡಿದು ಪ್ರಾಣಿ ಪಕ್ಷಿ ಪ್ರಕೃತಿ ಎಲ್ಲವೂ ಯಾವುದೂ ಶಾಶ್ವತವಲ್ಲ. ಅಂದ ಮೇಲೆ ಇನ್ನು ಸಮಸ್ಯೆಗಳು ಶಾಶ್ವತನ? ಖಂಡಿತ ಇಲ್ಲ. ಅದರ ಬದಲಾಗಿ ಹೋಗುವಾಗ ಏನನ್ನಾದರೂ ಒಳ್ಳೆಯದನ್ನು ಮಾಡೇ ಹೋಗುತ್ತದೆ. ಈಗ ನಿನ್ನೆ ಬಂದಂಥ ಸಮಸ್ಯೆ ಹೋಯಿತು, ಆದರೆ ಅದರಿಂದ ಒಳ್ಳೆಯದಾಯ್ತಲ್ಲ. ಒಳ್ಳೆಯದು ಆಗಲೇಬೇಕು ಕಂದ. ಕೆಟ್ಟದ್ದಾದ ಮೇಲೆ ಒಳ್ಳೆಯದು, ಒಳ್ಳೆಯದಾದ ಮೇಲೆ ಒಂದು ರೀತಿ ಕೆಟ್ಟದ್ದು. ಹೌದು, ಹಾಗೆಯೇ ಕತ್ತಲು ಕಳೆದಾದ ಮೇಲೆ ಬೆಳಕು ಚೆಲ್ಲಲೇಬೇಕು. ಇದು ಪ್ರಕೃತಿ ದತ್ತವಾದ ಬಂದಂಥ ಒಂದು ಪದ್ಧತಿ. ಹಾಗೆ ಕಷ್ಟ ಕಳೆದಾದ ಮೇಲೆ ಸುಖ ಬರಲೇಬೇಕಲ್ಲ. ಸುಖ ಹೋದ ಮೇಲೆ ಸ್ವಲ್ಪ ಶಕನಾದ್ರೂ ಬಂದು ಹೋಗಬೇಕು. ಬಂದು ಹೋಗೋದಕ್ಕೆ ಆಳಬಾರ್ದು, ಅಷ್ಟೇ. ನಾವು ಪಟ್ಕೋಬಾರ್ದು. ಇದು ಹೀಗೆ ಜೀವನ ಅಂತ ಹೇಳಿ ಮುಂದುವರಿತಾ ಹೋಗಬೇಕು. ಇರಲಿ, ಎಷ್ಟೇ ಏನೇ ತೊಂದರೆ ಆದ್ರೂ ಮುಂದೆ ಹೋಗ್ತಾನೇ ಇದ್ದೀಯಾ, ಹೋಗು. ನಿನ್ನ ಜೊತೆಗೆ ನಾನಿದ್ದೇನೆ. ನಿನ್ನೆ 1 ಹೆಜ್ಜೆ ಇಟ್ಟಿದ್ದೆ, ಇವತ್ತು 10 ಹೆಜ್ಜೆ ಇಡು, ನಾನು ಇರುತ್ತೇನೆ. ನಿನ್ನೆ ಬಂದಂಥ ಲಾಭದಲ್ಲಿ ಇವತ್ತು ಸುಮಾರಷ್ಟು ಬರುತ್ತದೆ. ಯಾರು ನಿನ್ನನ್ನು ಕೀಳಾಗಿ ನೋಡ್ತಾ ಇದ್ರು, ಯಾರು ನಿನಗೇನನ್ನೂ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತ ಒದ್ದಾಡ್ತಾ ಇದ್ರು, ಹಂಗಿಸ್ತಾ ಇದ್ರು, ಇವತ್ತೆಲ್ಲರೂ ಮೂಗಿನ ಮೇಲೆ ಬಟ್ಟಿಟ್ಟುಕೊಳ್ಳೋ ಹಾಗೆ ಮೆರೆದು ಬಂದಿದ್ದೀಯಾ ಅಂದ ಮೇಲೆ ನೀನು ತುಳಿದಂಥ ಹೆಜ್ಜೆ ಸರಿಯಾಗಿದೆ, ಸರಿಯಾದ ಮಾರ್ಗದಲ್ಲಿದೆ. ನಿನ್ನ ಹೆಜ್ಜೆಯಲ್ಲಿ ಸುಮಾರಷ್ಟು ಜನ ತಮ್ಮ ಜೀವನವನ್ನು ನೋಡಿಕೊಳ್ತಾ ಇದ್ದಾರೆ. ಅಂದ ಮೇಲೆ ಭಯಪಟ್ಟುಕೊಳ್ಳೋದು ಅವಶ್ಯಕತೆ ಇಲ್ಲ. ಭಯದ ಜೊತೆಗೆ ಯಾವ ವಾತಾವರಣವನ್ನು ಚಿಂತೆ ಮಾಡಬೇಡ, ಸರಿನಾ? ಎಲ್ಲಕ್ಕಿಂತ ಮುಖ್ಯವಾಗಿ ತಂದೆ ತಾಯಿನ ಚೆನ್ನಾಗಿ ನೋಡಿಕೊ. ಮಕ್ಕಳಿಗೆ ಅವಮಾನ ಆಗೋ ರೀತಿ ಮಾತನಾಡಬೇಡ. ಅರ್ಥ ಆಯ್ತಲ್ಲ ಏನು ಹೇಳ್ತಾ ಇದ್ದೇನಂತ? ಹಾಗೆ ಮಾಡಿಕೊ. ಮುಂದಿನ ಜೀವನದಲ್ಲಿ ಎಲ್ಲವೂ ಅದ್ಭುತವಾಗಿ ನಡೆಯುತ್ತದೆ. ಚಿಂತೆ ಬಿಟ್ಟು ನೆಮ್ಮದಿಯಿಂದ ಇರು. ನಿನ್ನ ಜೊತೆಗೆ ನಾನು ಸದಾಕಾಲ ಇದ್ದೇ ಇರುತ್ತೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನ ಆರೋಗ್ಯವನ್ನು ನೋಡಿಕೋ ಕಂದ. ಆರೋಗ್ಯವನ್ನು ನೋಡಿಕೊಂಡ್ರೆ ಅದ್ಭುತವಾದ ಫಲಗಳು. ಇವತ್ತು ಬೆಳಗಿನ ಮುಂಗುಸಿಯನ್ನು ಮತ್ತೆ ಪುನಃ ನೋಡಿದೆ. ಇನ್ನು 6 ತಿಂಗಳ ಒಳಗಡೆ ಈಗಾಗಲೇ ನಿನಗೆ ಅದು ಸೂಚನೆ ಸಿಕ್ಕಾಗಿದೆ, ನಿನ್ನ ಆರ್ಥಿಕ ಸಮಸ್ಯೆ ಬಗೆಹರಿಲಿಕ್ಕೆ. ಅಂದ ಮೇಲೆ 1 ಹೆಜ್ಜೆ ಇಟ್ಟು ಬಿಡು, ಏನೂ ಆಗೋದಿಲ್ಲ. ಆಗೋದಾದರೂ ಏನಾಗುತ್ತದೆ? ಆ ಕೆಲಸ ಆಗೋದಿಲ್ಲ. ಕೆಲಸ ಆಗದೇ ಇದ್ದರೆ ಶಾಂತವಾಗಿರುತ್ತದೆ. ಅಕಸ್ಮಾತ್ ಕೆಲಸ ಆಯಿತು ಅಂತಂದರೆ ಇಡೀ ಮನೆ ಮಂದಿನೇ ಖುಷಿಯ ವಾತಾವರಣದಲ್ಲಿ ಇರುತ್ತೀರ, ಅಷ್ಟೇ. ಅದ್ರ ಹೊರತಾಗಿ ಏನಾಗುತ್ತದೆ? ಇನ್ನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಬೇಗ ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಮುಂಬರುವ ದಿನಗಳನ್ನು ಸ್ವಾಗತ ಮಾಡಲಿಕ್ಕೆ ರೆಡಿಯಾಗು. ಮನೆ ಮಂದಿ ಯಾರಿಗೂ ಅನಾರೋಗ್ಯದ ಸಮಸ್ಯೆ ಕಾಡೋದಿಲ್ಲ. ಎಲ್ಲದೂ ಒಳ್ಳೆಯ ರೀತಿಯಿಂದಲೇ ಇರುತ್ತದೆ. ಹಾಗೆಯೇ ಯಾರೋ ಒಬ್ಬರು ಹಿರಿಯರು ನಿನಗೋಸ್ಕರ ನಿನ್ನ ಜೊತೆ ಮಾತನಾಡಬೇಕೆಂದು ಬಯಸ್ತಾ ಇದ್ದಾರೆ. ನಿನಗೆ ಕೈಲಾದರೆ ಹೋಗಿ ಬಾ, ಇಲ್ಲ ಅಂದರೆ ಫೋನಲ್ಲಾದರೂ ಮಾತನಾಡಿಕೋ ಕಂದ. ತುಂಬ ಆಸೆಪಟ್ಟು ನಿನ್ನನ್ನು ಬಯಸ್ತಾ ಇದ್ದಾರೆ. ಚಿಂತೆ ಮಾಡಬೇಡ. ಅದ್ಭುತವಾದ ದಿನಗಳು ನಿನಗಾಗಿ ಕಾಯ್ತಾವೆ. ಅದ್ಭುತವಾದ ಒಂದು ಸಂಭ್ರಮ. ಹಾಗೆಯೇ ಇನ್ನು 3 ತಿಂಗಳಲ್ಲಿ ಮತ್ತೊಂದು ಸಂಭ್ರಮ ಆಚರಣೆ ಮಾಡುವಂಥ ದಿನ ಬಂದಾಗಿದೆ. ಯಾವ ಸಮಸ್ಯೆಯೂ ಬರೋದಿಲ್ಲ. ಬಂದದ್ದು ಬಂದ ಹಾಗೆ ಹೊರಟು ಹೋಗುತ್ತವೆ. ಚಿಂತೆ ಮಾಡುವಂಥದ್ದು ಏನಿಲ್ಲ, ಆಯಿತಾ? ಹಾಗೆ ಮಳೆ ಪ್ರಾರಂಭವಾಯಿತು. ಎಲ್ಲಾದರೂ ತುಳಸಿ ಗಿಡ ಹಚ್ಚಬೇಕೆಂದು ಮಾಡ್ತಾ ಇದೆಯಲ್ಲ, ಹಚ್ಚು. ಗಿಡಗಳನ್ನು ಸರಿಯಾಗಿ ನೋಡಿಕೊ. ಅದರಿಂದ ಒಳ್ಳೆಯದೇ ಆಗುತ್ತದೆ ಹೊರತು ಕೆಟ್ಟದ್ದಲ್ಲ. ಹಾಗೆಯೇ ಎಲೆ ಬಳ್ಳಿ ಎಲ್ಲಿಯಾದರೂ ಸಿಕ್ಕರೆ ತಂದು ಹಚ್ಚು. ಮನೆಯಲ್ಲಿರುವಂಥ ವಾಸ್ತು ದೋಷವೂ ನಿವಾರಣೆಯಾಗಿ ನೆಮ್ಮದಿಯಿಂದ ಇರಬಹುದು. ನಿನಗೆ ಶಿರಡಿ ಪ್ರಸಾದ ಸಿಗ್ತಲ್ಲ? ಹೌದು ಕಂದ, ಬೇಕು ಅಂತ ಎಷ್ಟೊಂದು ದಿನದಿಂದ ಕಾಯ್ತಾ ಇದ್ದೆ. ಅದನ್ನು ಕಾಪಾಡಿಕೊ. ತಿನ್ನೋದನ್ನದಿದ್ದರೆ ಪ್ರಸಾದವಾಗಿ ಹಂಚಿಬಿಡು. ಹಂಚಿ ಎಲ್ಲರೂ ಸೇವಿಸಿ. ಊದಿಯನ್ನು ಮಾತ್ರ ಡಬ್ಬಿಯಲ್ಲಿ ಹಾಕಿಕೊಂಡು ಹುಷಾರಾಗಿ ತೆಗೆದಿಟ್ಟುಕೊ. ನೋಡ್ತಾ ಇರು, ಎಲ್ಲವೂ ಒಳ್ಳೆಯ ರೀತಿಯಿಂದಲೇ ಬರ್ತಾ ಇದೆ. ಬರೋ ಹಾಗೆ ಮಾಡಿದ್ದೇನೆ. ಇನ್ನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ಸರಿನಾ? ಇನ್ನು 2-3 ದಿನದಲ್ಲಿ ಒಂದು ಒಳ್ಳೆಯ ಸುದ್ದಿ ಬರ್ತಾ ಇದೆ. ಸುದ್ದಿ ಬಂದಾಗ ಮುಂದಿನ ಹೆಜ್ಜೆ ಏನು ಇಡಬೇಕೆಂಬುದು ನಿನಗೆ ಅರ್ಥವಾಗುತ್ತದೆ.